ಫ್ರೆಂಡ್ಸ್, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಯೂಟ್ಯೂಬ್ ಚಾನಲ್ನ ಇದು ಮೊದಲ ವಿಡಿಯೋ, ಹಾಗಾಗಿ ಮೊದಲು ನಾನು ಈ ಚಾನಲ್ ಬಗ್ಗೆ ಸ್ವಲ್ಪ ನಿಮಗೆ ಇಂಟ್ರೊಡಕ್ಷನನ್ನು ಕೊಡ್ತೇನೆ. ನಾನು ಈ ಯೂಟ್ಯೂಬ್ ಚಾನಲ್ ಮಾಡಲು ಮುಖ್ಯ ಕಾರಣವೇನೆಂದರೆ, ಈ ಚಾನಲ್ ನಾನು ನಿಮಗೆ ಕನ್ನಡ ಇಂಡಸ್ಟ್ರಿಯ ಸಿನಿಮಾಗಳ ಬಗ್ಗೆ ಅಪ್ಡೇಟ್ಸ್ಗಳನ್ನು ಕೊಡುತ್ತೇನೆ. ನೀವೇನಾದರೂ ಸಿನಿಮಾಗಳ ದೊಡ್ಡ ಅಭಿಮಾನಿ ಆಗಿದ್ದರೆ ನೀವು ನಮ್ಮ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬಹುದು. ಈ ಯೂಟ್ಯೂಬ್ ಚಾನಲ್ ನಿಮಗೆ ಮೂವೀಸ್ ರಿಲೇಟೆಡ್ ವೀಡಿಯೋಸ್ನೊಳಗೆ ಸಿಗ್ತದೆ. ಸೊ ಇಂದಿನ ಟಾಪಿಕ್ ಏನೆಂದರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ KGF ಚಾಪ್ಟರ್ 2 ಬಂದು ಬರೋಬ್ಬರಿ 2 ವರ್ಷಗಳಲ್ಲಿ ಕಳೆದು ಹೋಯಿತು. 2022ರಲ್ಲಿ KGF ಚಾಪ್ಟರ್ 2 ಬಂದಿತ್ತು. ಆದರೆ KGF ಚಾಪ್ಟರ್ 2 ಬಳಿಕ ಯಶ್ ಅವರು ನಮಗೆ ಯಾವುದೇ ಮೂವಿಯಲ್ಲಿ ಕಾಣಿಸಿಕೊಳ್ಳಲಿಲ್ಲ, ಹಾಗೂ ನಮಗೆ ಯಶ್ ಅವರು ಮುಂದೆ ಯಾವ ಮೂವಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂಬುದು ಕೂಡ ಸರಿಯಾಗಿ ಗೊತ್ತಿರಲಿಲ್ಲ. ಹಾಗೂ ನಮಗೆ ಯಶ್ ಅವರ ಮುಂದಿನ ಮೂವಿ ಥಿಯೇಟರ್ಗಳಲ್ಲಿ ಯಾವಾಗ ರಿಲೀಸ್ ಆಗಬಹುದೆಂದು ಸರಿಯಾಗಿ ಗೊತ್ತಿರಲಿಲ್ಲ. ಆದರೆ ಈ ಡಿಲೇಯಲ್ಲಿ ಯಶ್ ಅವರ ತಪ್ಪು ಇಲ್ಲ. ಯಾಕೆಂದರೆ KGF ಬಂದ ಬಳಿಕ ಯಶ್ ಅವರ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಜಾಸ್ತಿಯಾಗಿದೆ. ಯಾಕೆಂದರೆ KGFನ ಬಳಿಕ ಯಶ್ ಅವರು ಇಂಡಿಯಾದಲ್ಲಿಯೇ ತುಂಬ ಫೇಮಸ್ ಆಗಿದ್ದಾರೆ, ಹಾಗೂ ಯಶ್ ಅವರ ಫ್ಯಾನ್ ಬೇಸ್ ಫುಲ್ ಇಂಡಿಯಾದಲ್ಲೇ ಇದೆ. ಹಾಗಾಗಿ ಈಗ ಯಶ್ ಅವರು ಯಾವುದೇ ಸಿನಿಮಾದಲ್ಲಿ ನಟಿಸುವ ಮುಂಚೆ ತುಂಬ ಯೋಚನೆ ಮಾಡಬೇಕಾಗುತ್ತದೆ. ಯಾಕೆಂದರೆ ಈಗ ಅವರ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ಗಳು ಇದೆ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಯಶ್ ಅವರ ಮುಂದೆ ಬರೋ ಮೂವೀಸ್ಗಳ ಬಗ್ಗೆ ಹೇಳುತ್ತೇನೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮುಂದೆ ಯಶ್ ಅವರು ಯಾವ ಮೂವೀಸಲ್ಲಿ ನಟಿಸಲಿದ್ದಾರೆ, ಹಾಗೂ ಆ ಮೂವೀಸ್ ಯಾವಾಗ ರಿಲೀಸ್ ಆಗ್ತದೆ, ಅದರ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗ್ತದೆ ಎಲ್ಲ ಹೇಳ್ತೇನೆ. ಸೊ ನಾವೀಗ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಯಶ್ ಅವರ KGF ಚಾಪ್ಟರ್ 2 ಬಳಿಕ ಮೊದಲು ಬರೋ ಮೂವಿಯೇ ಅದು ಟಾಕ್ಸಿಕ್. ಟಾಕ್ಸಿಕ್ನ ಈಗಾಗಲೇ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಕ್ಟೋಬರ್ನಲ್ಲಿ ಟಾಕ್ಸಿಕ್ ಚಿತ್ರದ ಮುಹೂರ್ತ ಪೂಜೆ ಆಗಿತ್ತು, ಹಾಗೂ ಇದರ ಜೊತೆಗೆ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಆಫಿಷಿಯಲಿ ಸ್ಟಾರ್ಟ್ ಆಗಿದೆ ಎಂದು ಸಿನಿಮಾ ತಂಡದವರು ಹೇಳಿದ್ದರು. ಹಾಗೂ ಫ್ರೆಂಡ್ಸ್, ಈ ಮೂವಿಗಾಗಿ ಯಶ್ ಅವರು ತಮ್ಮ ಹೇರ್ ಸ್ಟೈಲನ್ನು ಕೂಡ ಚೇಂಜ್ ಮಾಡಿದ್ದರು. ಅವರು ತಮ್ಮ ಉದ್ದ ಹೇರ್ ಸ್ಟೈಲನ್ನು ಕಟ್ ಮಾಡಿ ಶಾರ್ಟ್ ಹೇರನ್ನು ಇಟ್ಕೊಂಡಿದ್ದರು. ಈ ಲುಕ್ ಈಗ ಇಂಟರ್ನೆಟ್ನಲ್ಲಿ ತುಂಬ ಹರಿದಾಡುತ್ತಿದೆ. ಈ ಲುಕ್ನಲ್ಲಿ ನಮಗೆ ಯಶ್ ಅವರು ಒಂದು ಗ್ಯಾಂಗ್ಸ್ಟರ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ಮೂವಿಯ ಟೀಸರ್ ಬರೋಬ್ಬರಿ 9 ತಿಂಗಳ ಮುಂಚೆ ರಿಲೀಸ್ ಆಗಿತ್ತು, ಹಾಗೂ ಈ ಮೂವಿಯಲ್ಲಿ ನಮಗೆ ಯಶ್ ಅವರು ಗ್ಯಾಂಗ್ಸ್ಟರ್ ಪಾತ್ರದಲ್ಲಿ ಕಾಣಿಸಲಿದ್ದಾರೆ. ನಾವು KGF ಅಲ್ಲಿ ನೋಡಿದ್ದೆವು ಯಶ್ ಅವರ ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ಅನ್ನು. ಹೀಗೇನೆ ಪುನಃ ನಮಗೆ ಟಾಕ್ಸಿಕ್ ಮೂವಿಯಲ್ಲಿ ಕೂಡ ಯಶ್ ಅವರ ಗ್ಯಾಂಗ್ಸ್ಟರ್ ಪಾತ್ರ ನೋಡಲಿಕ್ಕೆ ಸಿಗುತ್ತದೆ. ಈ ಸಿನಿಮಾದ ಮೇಲೆ ತುಂಬಾ ನಿರೀಕ್ಷೆಗಳು ಇದೆ. ಎಲ್ಲ ಫ್ಯಾನ್ಸ್ಗಳು ಈ ಮೂವಿ ಯಾವಾಗ ರಿಲೀಸ್ ಆಗಬಹುದೆಂದು ವೇಟ್ ಮಾಡ್ತಾ ಇದ್ದಾರೆ. ಹಾಗೂ ಫ್ರೆಂಡ್ಸ್, ಈ ಮೂವಿಯನ್ನು ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡಲಿದ್ದಾರೆ. ಇವರು ಮಲಯಾಳಂನ ಒಂದು ಪ್ರಖ್ಯಾತ ಡೈರೆಕ್ಟರ್, ಹಾಗೂ ಈ ಮೂವಿಯನ್ನು ಕರ್ನಾಟಕದ KVN ಪ್ರೊಡಕ್ಷನ್ಸ್ ಅವರು ಪ್ರೊಡ್ಯೂಸ್ ಮಾಡಲಿದ್ದಾರೆ. ಹಾಗೂ ಇದರ ಜೊತೆಗೆ ಯಶ್ ಅವರ ಹೊಸ ಪ್ರೊಡಕ್ಷನ್ ಹೌಸ್ ಆದ ಮಾಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅವರು ಕೂಡ ಪ್ರೊಡ್ಯೂಸ್ ಮಾಡಲಿದ್ದಾರೆ. ಇದು ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಅವರ ಮೊದಲ ಪ್ರೊಡ್ಯೂಸ್ಡ್ ಮೂವಿಯಾಗಿದೆ. ಮುಂದಿನ ಸಮಯಗಳಲ್ಲಿ ನಮಗೆ ಮಾಸ್ಟರ್ ಮೈಂಡ್ ಪ್ರೊಡಕ್ಷನ್ ಅವರಿಂದ ದೊಡ್ಡ ದೊಡ್ಡ ಮೂವಿಗಳು ಬರುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗೂ ಮಾಸ್ಟರ್ ಮೈಂಡ್ ಕರ್ನಾಟಕದೊಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಕೂಡ ಆಗಬಹುದು. ಈ ಮೂವಿಯಲ್ಲಿ ನಮಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆ ದೊಡ್ಡ ದೊಡ್ಡ ಫೀಮೇಲ್ ಆಕ್ಟರ್ಸ್ಗಳು ಕೂಡ ಕಾಣಲಿದ್ದಾರೆ. ರಿಪೋರ್ಟ್ಸ್ಗಳ ಪ್ರಕಾರ ನಮಗೆ ಯಶ್ ಅವರ ಜೊತೆ ಫೀಮೇಲ್ ಲೀಡ್ ಆಕ್ಟರ್ ಆಗಿ ಕೈರಾ ಅಡ್ವಾಣಿ ಅವರು ಕಾಣಲಿದ್ದಾರೆ. ಈ ಮೂವಿಯಲ್ಲಿ ನಮಗೆ ನಯನತಾರರವರು ಕೂಡ ಕಾಣಲಿದ್ದಾರೆ. ಹೀಗೇನೆ ಈ ಮೂವಿಯಲ್ಲಿ ನಮಗೆ ತುಂಬ ದೊಡ್ಡ ದೊಡ್ಡ ಆಕ್ಟರ್ಸ್ಗಳು ಕಾಣಲಿದ್ದಾರೆ. ಹಾಗೂ ಈ ಮೂವಿಯ ಬಜೆಟ್ 300 ಕೋಟಿಗಳು ಆಗಲಿದೆ. ಇದು ಒಂದು ಪ್ಯಾನ್ ಇಂಡಿಯಾ ಮೂವಿ. ಈ ಮೂವಿ ನಮಗೆ 2025 ಏಪ್ರಿಲ್ 10ರಂದು ರಿಲೀಸ್ ಆಗಬೇಕಾಗಿತ್ತು. ಆದರೆ ಶೂಟಿಂಗ್ನಲ್ಲಿ ಡಿಲೇ ಆದ ಕಾರಣ ಈ ಮೂವಿ ನಮಗೆ 2025ರ ಎಂಡ್ನಲ್ಲಿ ಥಿಯೇಟರ್ಸ್ಗಳಲ್ಲಿ ಕಾಣಲಿಕ್ಕೆ ಸಿಗಬಹುದು. ಹಾಗೂ ಯಶ್ ಅವರ ಎರಡನೇ ಮೂವಿ ಬಂದ್ಬಿಟ್ಟು ಅದು ರಾಮಾಯಣ. ಯಶ್ ಅವರು ಟಾಕ್ಸಿಕ್ ಚಿತ್ರದ ಬಳಿಕ ರಾಮಾಯಣ ಮೂವಿಯಲ್ಲಿ ನಟಿಸಲಿದ್ದಾರೆ. ಇದು ಒಂದು ದೊಡ್ಡ ಬಜೆಟ್ನ ಮೂವಿ. ಈ ಮೂವಿ ಒಂದು ಹಿಸ್ಟಾರಿಕ್ ಮೂವಿ. ಈ ಮೂವಿಯಲ್ಲಿ ನಮಗೆ ತುಂಬ ದೊಡ್ಡ ದೊಡ್ಡ ಆಕ್ಟರ್ಸ್ ಹಾಗೂ ಆಕ್ಟ್ರೆಸಸ್ ಕಾಣಿಸಲಿದ್ದಾರೆ. ಈ ಮೂವಿಯಲ್ಲಿ ಯಶ್ನವರು ರಾವಣನ ಪಾತ್ರವನ್ನು ಧರಿಸಲಿದ್ದಾರೆ, ಹಾಗೂ ರಣವೀರ್ ಕಪೂರ್ ಅವರು ಶ್ರೀರಾಮ್ ದೇವರ ಪಾತ್ರವನ್ನು ಧರಿಸಲಿದ್ದಾರೆ. ಹಾಗೂ ಈ ಮೂವಿಯಲ್ಲಿ ನಮಗೆ ಸಾಯಿ ಪಲ್ಲವಿ ಅವರು ಸೀತಾದೇವಿಯ ಪಾತ್ರದಲ್ಲಿ ಕಾಣಿಸಲಿದ್ದಾರೆ. ಇದರ ಜೊತೆಗೆ ನಮಗೆ ಸನ್ನಿ ದಿಯೋಲ್ ಅವರು ಹನುಮಾನ ಪಾತ್ರದಲ್ಲಿ ಕಾಣಿಸಲಿದ್ದಾರೆ. ಈ ಮೂವಿಯನ್ನು ನಿತೀಶ್ ತಿವಾರಿ ಅವರು ಡೈರೆಕ್ಟ್ ಮಾಡಲಿದ್ದಾರೆ. ಇವರು ಮುಂಚೆ ದಂಗಲ್ ಮೂವಿಯನ್ನು ಕೂಡ ಡೈರೆಕ್ಟ್ ಮಾಡಿದ್ರು. ದಂಗಲ್ ಮೂವಿ ಒಂದು ತುಂಬ ಸಕ್ಸಸ್ಫುಲ್ ಮೂವಿ ಆಗಿತ್ತು. ಹಾಗೂ ಫ್ರೆಂಡ್ಸ್, ಈ ಮೂವಿಯ ಬಜೆಟ್ ಬಂದ್ಬಿಟ್ಟು 600ರಿಂದ 700 ಕೋಟಿಗಳು ಆಗಲಿದೆ. ಹಾಗೂ ಈ ಮೂವೀಸ್ ನಮಗೆ ಸಿನಿಮಾ ಥಿಯೇಟರ್ಗಳಲ್ಲಿ 2025ರ ಎಂಡ್ನಲ್ಲಿ ಕಾಣಿಸಲಿದೆ. ಈ ಮೂವಿಯ ಬಳಿಕ ನಮಗೆ ಯಶ್ ಅವರ ಮೋಸ್ಟ್ ವೇಟೆಡ್ ಮೂವಿ KGF ಚಾಪ್ಟರ್ 3 ನೋಡಲಿಕ್ಕೆ ಸಿಗ್ತದೆ. ಹೌದು ಫ್ರೆಂಡ್ಸ್, KGF ಚಾಪ್ಟರ್ 2 ಬಂದು 4 ವರ್ಷಗಳ ಬಳಿಕ ನಮಗೆ KGF ಚಾಪ್ಟರ್ 3 ನೋಡಲಿಕ್ಕೆ ಸಿಗಲಿದೆ. ಯಾಕೆಂದರೆ ಯಶ್ ಅವರು ಈಗ ರಾಮಾಯಣ ಹಾಗೂ
ಟಾಕ್ಸಿಕ್ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗೆ ಪ್ರಶಾಂತ್ ನೀಲ್ ಅವರು ಕೂಡ ಪ್ರಭಾಸ್ ಜೊತೆ ಸಲಾರ್ 2 ಹಾಗೂ ಜೂನಿಯರ್ NTR ಜೊತೆ NTR 31 ಮೂವಿ ಮಾಡುವಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ಇವರಿಬ್ಬರು ಕೂಡ ಫ್ರೀ ಆದ ಬಳಿಕವೇ ನಮಗೆ KGF ಚಾಪ್ಟರ್ 3ನ ಶೂಟಿಂಗ್ ನೋಡಲಿಕ್ಕೆ ಸಿಗುತ್ತದೆ. ಹಾಗೆ ಈ ಮೂವಿಯ ಬಗ್ಗೆ ಸ್ವಲ್ಪ ಬಸ್ಗಳು ಕೂಡ ಹರಿದಾಡುತ್ತಿದೆ. ಈ ಮೂವಿಯಲ್ಲಿ ನಮಗೆ ರಿತಿಕ್ ರೋಷನ್ ವಿಲನ್ ಆಗಿ ಕಾಣಿಸಲಿದ್ದಾರೆ. ಸೊ ಈ ಬಸ್ ಏನಾದರೂ ರಿಯಲ್ ಆದರೆ ಈ ಮೂವಿಯಲ್ಲಿ ನಮಗೆ ರಿತಿಕ್ ರೋಷನ್ ಆಸ್ ಅ ವಿಲನ್ ಕಾಣಿಸಲಿದ್ದಾರೆ. ಈ ಮೂವಿಯ ಶೂಟಿಂಗ್ ಬಂದ್ಬಿಟ್ಟು 2025ರ ಎಂಡಲ್ಲಿ ನಮಗೆ ನೋಡಲಿಕ್ಕೆ ಸಿಗಬಹುದು. ಹಾಗೂ ಈ ಮೂವಿ ನಮಗೆ 2026ರ ಅಂತಿಮದಲ್ಲಿ ರಿಲೀಸ್ ಆಗಬಹುದು. KGF ಚಾಪ್ಟರ್ 3 ನಮಗೆ ತುಂಬಾ ವೇಟ್ ಮಾಡಬೇಕಾಗಿದೆ. ಸೊ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಯಶ್ನವರ 3 ಅಪ್ಕಮಿಂಗ್ ಸಿನಿಮಾಗಳು. ನೀವು ಈ 3 ಸಿನಿಮಾಗಳಲ್ಲಿ ಯಾವ ಮೂವಿ ನೋಡಲು ತುಂಬ ಎಕ್ಸೈಟೆಡ್ ಆಗಿದ್ದೀರಿ ನನಗೆ ನೀವು ಬೇಗನೆ ಕಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಯಾಕೆಂದರೆ ಫ್ರೆಂಡ್ಸ್, ಈ ಚಾನಲ್ನಲ್ಲಿ ನಿಮಗೆ ಹೀಗೆ ಮೂವಿ ರಿಲೇಟೆಡ್ ಅಪ್ಡೇಟ್ಸ್ ವಿಡಿಯೋಗಳು ನೋಡಲಿಕ್ಕೆ ಸಿಗುತ್ತದೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.